ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಭಾನುವಾರ ಇಲ್ಲಿನ ಹಳ್ಳಿಕಾರ್ ಗೋತಳಿ ಪ್ರೇಮಿಗಳ ಸಂಘದ ವತಿಯಿಂದ ರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಸ್ಪರ್ಧೆ ಹಾಗೂ ಜೋಡಿ ಕರುಗಳ ಚಕ್ಕಡಿ ಗಾಡಿ ಸ್ಪರ್ಧೆಯನ್ನು 9 ಮಾರ್ಚ್ 2024ರಿಂದ 11 ಮಾರ್ಚ್ 2024 ತನಕ ಹಮ್ಮಿಕೊಳ್ಳಲಾಗಿದೆ ಅಂತ ಹಳ್ಳಿಕಾರ್ ಗೋತಳಿ ಪ್ರೇಮಿಗಳ ಸಂಘದ ಅಧ್ಯಕ್ಷ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಬಿಎನ್ ಧರ್ಮಣ್ಣ ಮಾಧ್ಯಮದವರೊಂದಿಗೆ ಮಾತನಾಡಿ ತಿಳಿಸಿದರು. ಹಾಗೂ ಅರಸೀಕೆರೆ ತಾಲೂಕಿನ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಾಣವಾರ ಗ್ರಾಮದಲ್ಲಿ ರಾಜ್ಯ ಮಟ್ಟದ ಎತ್ತಿನ ಗಾಡಿ ಸ್ಪರ್ಧೆಯನ್ನು ಹಮ್ಮಿಕೊಂಡಿರುವುದು ಈ ಭಾಗದ ಜನರಿಗೆ ವಿಶೇಷವಾದ ಆಕರ್ಷಣಾ ಕ್ರೀಡೆಯಾಗಿದ್ದು, ಈ ಒಂದು ಸ್ಪರ್ಧೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಹಲವಾರು ಜನ ಸ್ಪರ್ಧಾಳುಗಳು ಭಾಗವಹಿಸಲಿದ್ದಾರೆ. ಅಲ್ಲದೆ ಸ್ಪರ್ಧೆಯಲ್ಲಿ ವಿಜೇತ ಅಭ್ಯರ್ಥಿಗಳಿಗೆ ಪ್ರಥಮ ಬಹುಮಾನ 60,000 ಹಾಗೂ ದ್ವಿತೀಯ ಬಹುಮಾನ 40,000 ಮತ್ತು ತೃತೀಯ ಬಹುಮಾನ 20,000 ಹಾಗೂ ಸಮಾಧಾನಕರ ಬಹುಮಾನ 10,000 ರೂಪಾಯಿಗಳನ್ನು ನೀಡಲಾಗುತ್ತೆ. ಮತ್ತು ಜೋಡಿ ಕರುಗಳ ಚಕ್ಕಡಿ ಗಾಡಿ ಸ್ಪರ್ಧೆಯಲ್ಲಿ ವಿಜೇತ ಅಭ್ಯರ್ಥಿಗಳಿಗೆ ಪ್ರಥಮ ಬಹುಮಾನ 30,000, ದ್ವಿತೀಯ ಬಹುಮಾನ 20,000, ತೃತೀಯ ಬಹುಮಾನ 10,000 ಹಾಗೂ ಸಮಾಧಾನಕರ ಬಹುಮಾನವಾಗಿ 5,000ಗಳನ್ನು ನೀಡಲಾಗಿದೆ ಅಂತ ಹೇಳಿದರು. ಈ ರೀತಿಯ ಸ್ಪರ್ಧೆಗಳು ನಡೆಯೋದ್ರಿಂದ ಗ್ರಾಮೀಣ ಮಟ್ಟದ ಜನರಲ್ಲಿ ನಮ್ಮ ಗ್ರಾಮೀಣ ಹಾಗೂ ಪುರಾತನ ಕ್ರೀಡೆಯನ್ನು ಪ್ರೋತ್ಸಾಹಿಸಿದಂತೆ ಆಗುತ್ತೆ. ಅಲ್ಲದೆ ಯುವ ಜನತೆಗೆ ನಮ್ಮ ಗ್ರಾಮೀಣ ಕ್ರೀಡೆಗಳ ಮಾಹಿತಿ ದೊರೆತಂತೆ ಆಗುತ್ತೆ. ಮತ್ತು ಈ ಸ್ಪರ್ಧೆಗಳಿಗೆ ಭಾಗವಹಿಸುವ ಸ್ಪರ್ಧಾಳುಗಳು ತಮ್ಮ ಗಾಡಿಯನ್ನ ಮತ್ತು ಎತ್ತುಗಳನ್ನ ವಿಶೇಷವಾದ ರೀತಿಯಲ್ಲಿ ಸುಂದರಿಸಿ ಹಾಗೂ ಸಿದ್ಧಪಡಿಸಿಕೊಂಡು ತರುವುದರಿಂದ ಸ್ಥಳೀಯ ಮಟ್ಟದ ರೈತರಲ್ಲಿ ವಿಶೇಷವಾದ ರೀತಿಯಲ್ಲಿ ಆಸಕ್ತಿ ಮೂಡುತ್ತೆ ಮತ್ತು ನಮ್ಮ ಗ್ರಾಮೀಣ ಕ್ರೀಡೆಯನ್ನ ಯುವ ಜನತೆಗೆ ಪರಿಚಯಿಸಿದಂತೆ ಆಗುತ್ತೆ ಅಂತ ಹೇಳಿದ್ರು. ಬಾಣಾವರದಲ್ಲಿ ಮೊದಲನೇ ಬಾರಿಗೆ ಹಳ್ಳಿಕಾರ್ ಗೋತಳಿ ಓಟ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ಮೊದಲನೇ ಬಾರಿಗೆ ನಮ್ಮ ಬಾಣಾವರದಲ್ಲಿ ಎಲ್ಲ ಜನಾಂಗ ಸೇರಿ ನಮ್ಮ ಬಾಣಾವರದಲ್ಲಿ ಗೋತಳಿ ಇರೋದ್ರಿಂದ ಹಳ್ಳಿಕಾರ ಗಾಡಿ ರೈಸನ್ನು ಏರ್ಪಡಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಬಾಣಾವರದ ಗ್ರಾಮ ಪಂಚಾಯತಿ ಸದಸ್ಯರಾದ ಧರ್ಮಣ್ಣವರು ಹಾಗೂ ಅವರ ಸ್ನೇಹಿತರು ಎಲ್ಲ ಸೇರಿ ಮತ್ತು ಆಸೀಸ್ ಎಲ್ಲರೂ ಸೇರಿ ಈ ಕಾರ್ಯಕ್ರಮಕ್ಕೆ ತುಂಬ ಒತ್ತು ಕೊಟ್ಟು ಎಲ್ಲ ಗೋತಳಿ ಪ್ರೇಮಿಗಳು ಎಲ್ಲ ಸೇರಿಕೊಂಡು ಈ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ನಮ್ಮ ಧರ್ಮಣ್ಣವರು ಮಾತಾಡ್ತಾರೆ. ಬಾಣಾವರ ಹೋಬಳಿ ಅರಸೀಕೆರೆ ತಾಲೂಕು ಪ್ರಥಮ ಬಾರಿಗೆ ಹಳ್ಳಿಕಾರ್ ಗೋತಳಿ ಸಂಘದಿಂದ ಎತ್ತಿನ ಗಾಡಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದು ಇಂದಿನಿಂದ ಚಾಲೂ ಆಗುತ್ತದೆ. ಉದ್ಘಾಟನೆಗೆ ಶ್ರೀರಾಮ್ ಮಾರುತಿಯನ್ನೇ ಕರೆಸಿ ಉದ್ಘಾಟನೆ ಮಾಡಿದ್ದು. ಫಸ್ಟ್ ಪ್ರೈಸು ದೊಡ್ಡ ಎತ್ತಿನ ಗಾಡಿ 60,000, ಸೆಕೆಂಡ್ ಪ್ರೈಸು 40, ಥರ್ಡ್ ಪ್ರೈಸು 30, ಫೋರ್ತು 10 ಇರುತ್ತದೆ. ಚಟ್ಟಿ ಗಾಡಿನ ಸಣ್ಣ ಕರುಗಳ ಗಾಡಿ ಓಟಿನ ಸ್ಪರ್ಧೆಯ ಬಹುಮಾನ ಫಸ್ಟ್ ಪ್ರೈಸು 30, ಸೆಕೆಂಡ್ ಪ್ರೈಸು 20, ಥರ್ಡ್ ಪ್ರೈಸು 10 ಇದ್ದು ಸಮಾಧಾನಿಕ ಬಹುಮಾನ 5,000 ಇರುತ್ತದೆ. ಸರ್ವ ಜನಾಂಗ ಸೇರಿ ಮಾಡಿರುತ್ತಿದ್ದು ಯಶಸ್ವಿಯಾಗಿ ನಡೆಸಿಕೊಡಿಸಬೇಕಾಗಿ ಇದನ್ನ ಅರಸೀಕೆರೆ ತಾಲೂಕಿನಲ್ಲೇ ಪ್ರಪ್ರಥಮ ಬಾರಿಗೆ ಜಾನಪದ ಪುರಾತನ ಕ್ರೀಡೆಯಾದಂತಹ ಜೋಡಿ ಎತ್ತಿನ ಗಾಡಿ ಸ್ಪರ್ಧೆ ಹಾಗೂ ಚಕ್ಕಡಿ ಗಾಡಿ ಸ್ಪರ್ಧೆಯನ್ನು ಕರುಗಳ ಚಕ್ಕಡಿ ಗಾಡಿ ಸ್ಪರ್ಧೆಯನ್ನು ಹಳ್ಳಿಕಾರ್ ಗೋತಳಿ ಪ್ರೇಮಿಗಳ ಸಂಘ ಇವರ ಪ್ರಾಯೋಜಕತ್ವದಲ್ಲಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಧರ್ಮಣ್ಣ, ಆಸಿಫ್ ಹಾಗೂ ಇವರ ಸ್ನೇಹಿತರ ಒಂದು ಸಹಕಾರದೊಂದಿಗೆ ಇವತ್ತು ಏನು ಬಾಣಾವರದ ಜನತೆಗೆ ಈ ಒಂದು ರಸದೌತಣವನ್ನು ಕೊಡ್ತಾ ಇದ್ದಾರೆ. ಈ ಒಂದು ಹಳ್ಳಿಕಾರ್ ಗೋತಳಿಯ ಜೋಡಿ ಎತ್ತುಗಳ ಓಟದ ಸ್ಪರ್ಧೆಯನ್ನು ವೀಕ್ಷಿಸೋದಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಬಾಣಾವರಕ್ಕೆ ಈಗಾಗಲೇ ಸಾರ್ವಜನಿಕರು ಆಗಮಿಸ್ತಾ ಇದ್ದಾರೆ. ಹಾಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕೆ ಸ್ಪರ್ಧಾಳುಗಳು ಸಹ ಆಗಮಿಸ್ತಾ ಇದ್ದು, ಅರಸೀಕೆರೆ ತಾಲೂಕಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ನಡೀತಿರ್ತಕ್ಕಂತಹ ಈ ಒಂದು ಜಾನಪದ ಕ್ರೀಡೆ ಹಲವಾರು ಜನ ರೈತರಿಗೆ ಒಂದು ಉತ್ತೇಜನವಾದ ಕ್ರೀಡೆ ಆಗುತ್ತೆ ಮತ್ತು ಪ್ರೋತ್ಸಾಹಕರ ಕ್ರೀಡೆ ಆಗುತ್ತೆ. ಹೇಗೆ ಗೋವುಗಳನ್ನು ಮತ್ತು ಎತ್ತುಗಳನ್ನು ಲಾಲನೆ ಪಾಲನೆಯನ್ನು ಮಾಡಬೇಕು, ಹೇಗೆ ಅವುಗಳ ರಕ್ಷಣೆಯನ್ನು ಮಾಡಬೇಕು, ಅವುಗಳಿಂದ ಯಾವ ರೀತಿ ಉಪಯೋಗವಾಗ್ತದೆ ಅಂತಕ್ಕಂಥದ್ದು. ಮತ್ತು ಇತ್ತೀಚಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರವಲ್ಲದೆ ಇಡೀ ದೇಶದಲ್ಲಿ ಜಾನಪದ ಕ್ರೀಡೆಗಳು, ಜಾನಪದ ಸಾಹಿತ್ಯ, ಜಾನಪದ ಕಲೆ ಇವೆಲ್ಲ ನಶಿಸಿ ಹೋಗ್ತಿರ್ತಕ್ಕಂತಹ ಇಂತಹ ಒಂದು ಅಳಿವಿನ ಅಂಚಿನ ಸಂದರ್ಭದಲ್ಲಿ ಬಾಣಾವರದಂತಹ ನಗರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು, ಈ ಒಂದು ಓಟದ ಸ್ಪರ್ಧೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಸಹ ಈ ಒಂದು ಜಾನಪದ ಕ್ರೀಡೆಯನ್ನು ಪ್ರೋತ್ಸಾಹಿಸ್ತಕ್ಕಂತಹ ಕಾಯಕವಾಗಿದ್ದು, ಈ ಕಾಯಕಕ್ಕೆ ಈಗಾಗಲೇ ಹಲವಾರು ಜನ ಮಹನೀಯರು ಪ್ರೋತ್ಸಾಹವನ್ನು ನೀಡಿದ್ದಾರೆ. ಅದೇ ರೀತಿ ಬಾಣಾವರದ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಧರ್ಮಣ್ಣ, ಆಸಿಫ್ ಇರ್ಬೋದು, ಇವರ ಸಂಘಟನೆಯ ಮಾಲ್ತೇಶ್ ಮತ್ತು
ಶರತ್ ಇರ್ಬೋದು, ಹೀಗೆ ಹಲವಾರು ಜನ ಯುವಕರು ಈ ಒಂದು ಓಟದ ಸ್ಪರ್ಧೆಗೆ ಹಲವಾರು ದಿನಗಳಿಂದ ಹಗಲಿರಳದಲ್ಲದೆ ಶ್ರಮವನ್ನು ವಹಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರುಗಳು, ಚುನಾಯಿತ ಪ್ರತಿನಿಧಿಗಳು ಮತ್ತು ಮಾಜಿ ಹಾಲಿ ಸದಸ್ಯರುಗಳು, ಸಾರ್ವಜನಿಕರುಗಳು, ಶಾಸಕರು ಸೇರಿದಂತೆ ಹಲವಾರು ಜನ ಈ ಒಂದು ಕಾಯಕಕ್ಕೆ ಕೈ ಜೋಡಿಸಿದ್ದಾರೆ. ಈ ರೀತಿಯ ಕಾಯಕಗಳು ಪ್ರತಿ ಹಲ್ಲಲ್ಲಿ ನಡೀತಾ ಹೋದರೆ ಪ್ರತಿ ಗ್ರಾಮಗಳಲ್ಲಿ, ಪ್ರತಿ ಹಳ್ಳಿಗಳಲ್ಲಿ, ತಾಲೂಕು ಮಟ್ಟದಲ್ಲಿ ಈ ರೀತಿಯ ಕಾಯಕಗಳು, ಈ ರೀತಿಯ ಓಟದ ಸ್ಪರ್ಧೆಗಳು, ಜಾನಪದ ಕ್ರೀಡೆಗಳು ನಡೆದರೆ ಭವಿಷ್ಯ ನಮ್ಮ ಜಾನಪದ ಕಲೆ, ಸಾಹಿತ್ಯ ಹಾಗೂ ಕ್ರೀಡೆಗಳು ಉಳಿತವೆ ಅಂತಕ್ಕಂತಹ ಒಂದು ಭರವಸೆಯನ್ನು ಇಟ್ಕೊಂಡು ಧರ್ಮಣ್ಣನವರು ಇವತ್ತು ಈ ಒಂದು ಕಾಯಕ ಕೈ ಹಾಕಿರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ. ಇನ್ನು ಓಟದ ಸ್ಪರ್ಧೆ ಪ್ರಾರಂಭವಾದ ಮೇಲೆ ಇದರ ಸಂಪೂರ್ಣ ವಿವರವನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ವೀಕ್ಷಕರೇ. ಇವತ್ತು ಬಾಣಾವರದಲ್ಲಿ ಜಯ ಹಳ್ಳಿಕಾರ್ ಗೋ ಪ್ರೇಮಿಗಳ ಸಂಘ ಅಂತ ಒಂದು ಸಂಘ ಮಾಡಿ ಒಂದು ಮೊದಲ ಬಾರಿಗೆ ಒಂದು ಎತ್ತಿನ ಗಾಡಿ ರೇಸನ್ನು ಏರ್ಪಡಿಸ್ತಾ ಇದ್ದೀವಿ. ಇದು ಎಂಥ ತುಂಬ ಒಂದು ಖುಷಿಕರ ಫಂಕ್ಷನ್ ಅಂದರೆ ಯಾರ ಹತ್ರ ಹೋದ್ರೂ ಇದು ಮಾಡಿದ್ದು ಭಾರಿ ಒಳ್ಳೆಯದಾಯಿತು, ಇದು ನಡಿಬೇಕಾಗಿತ್ತು. ಎತ್ತುಗಳು ಕಾಣೆ ಆಗ್ತಾ ಇದ್ದಾವೆ. ಈ ಒಂದು ಎತ್ತುಗಳು ರೈಸ್ ಕಡೆಯಿಂದ ಎಲ್ಲ ದನ ಸಾಕಬೇಕು, ಜನಗಳು ಮನೆಗೊಂದು ಹಸು ಸಾಕಬೇಕು, ಒಂದು ಎತ್ತು ಸಾಕಬೇಕು ಅಂಥೇಳಿ ಭಾರಿ ಗೋಪ್ರೇಮಿಗಳು ಎಲ್ಲ ಆಫೀಸರ್ಗಳು ಏನಕ್ಕೆ ಹೋದ್ರೂ ಫಸ್ಟು ನಾವು ನಿಮ್ಮ ಮೇಲೆ ಕೆಲಸ ಮಾಡಿಕೊಡ್ತೀವಿ ಅಂಥೇಳಿ ಎಲ್ಲ ಆಫೀಸರ್ಗಳು ಮತ್ತು ನಮ್ಮ ಡೊನೇಟ್ ಮಾಡಿರೋರು ನಮ್ಮ ಶಾಸಕರಾಗಿರ್ಬೋದು, ಆಮೇಲೆ ಶ್ರೇಯಸ್ ಪಾಟೀಲು ಅವರಾಗಿರ್ಬೋದು, ತುಂಬ ನಮ್ಮ ಅಧ್ಯಕ್ಷರು, ನಮ್ಮ ಬಾಣಾವರ ಎಲ್ಲ ಗಣ್ಯರು ತುಂಬ ಸಾಥ್ ಕೊಟ್ಟು, ಮತ್ತು ನಮ್ಮ ಯುವಕರು ಭಾರಿ ಅಂದರೆ ಭಾರಿ ಯುವಕರು ಸಾಥ್ ಕೊಟ್ಟು ಒಂದು ಸತತವಾಗಿ ಒಂದು 15 ದಿನದಿಂದ ಇದು ಕೆಲಸ ಮಾಡ್ತಾಯಿದ್ದೀವಿ ಇಲ್ಲಿ. ಇವತ್ತು ಇನ್ನೇನು 3 ಗಂಟೆಗೆ ಎತ್ತುಗಳು ಗಾಡಿ ರೇಸ್ ಶುರು ಆಗುತ್ತೆ. ಈಗಲೇ ಎತ್ತುಗಳು ಬರ್ತಾ ಇದ್ದಾವೆ, ಗಾಡಿಗಳು ತುಂಬ ಕಡೆಯಿಂದ ಹಲವಾರು ಕಡೆಯಿಂದ ಬರ್ತಾ ಇದ್ದಾವೆ. ನಿರೀಕ್ಷೆಗೆ ಮೀರಿ ಇದು ಚೆನ್ನಾಗಾಗ್ತಾಯಿದೆ. ಇದು ನಮ್ಮ ಆಂಜನೇಯ ಸ್ವಾಮಿ ದೇವರ ಆಶೀರ್ವಾದ ಹಾಗೂ ನಮ್ಮ ಬಾಣಾವರ ಎಲ್ಲ ನಮ್ಮ ಜನತೆಯ ಒಂದು ಆಶೀರ್ವಾದ ಇದೆ. ನಾವೆಲ್ಲ ಯಾವುದು ಅದು ಇದು ಜಾತಿ ಥರ ಇಲ್ಲ, ಎಲ್ಲ ಸೇರಿ ತುಂಬ ಚೆನ್ನಾಗಿ ಮಾಡ್ಬೇಕಂತಿದ್ದೀವಿ. ಇದೇ ಥರ ನಮ್ಮ ಬಾಣಾವರದಲ್ಲಿ ಎಲ್ಲ ಜನ ಬಂದು ಇದನ್ನು ನೋಡಿ ನೋಟನ ಎಲ್ಲೋ ಹೋಗ್ಬೇಕು ಇವೆಲ್ಲ ನೋಡೋಕ್ಕೆ. ನಮ್ಮ ಬಾಣಾವರದಲ್ಲಿ ಇದು ನಡೀತಾ ಇದೆ ಅಂದರೆ ಅದೊಂದು ಖುಷಿಕರ ಒಂದು ಸಂಘಟನೆ ಇದು. ಈ ಥರ ಎಲ್ಲ ನೋಡಿ ನಡೀತಾ ಇದ್ದೀವಿ. ಎಲ್ಲ ಈ ಥರ ಇದ್ದರೆ ಸ್ವಲ್ಪ ಸಣ್ಣ ಏನಾರ ತಪ್ಪುಗಳು ಆಗ್ತಾ ಇರ್ತವೆ. ಸ್ವಲ್ಪ ಮಕ್ಕಳು ದೂರ ಇದ್ದು ಬಂದು ಎಲ್ಲ ದೊಡ್ಡವರು ಮನೇಲಿ ನೋಡಿ ಇದೆಲ್ಲ ಒಂದು ಯಶಸ್ವಿ ಮಾಡಿಕೊಡ್ಬೇಕು ಅಂಥೇಳಿ ನಾವೆಲ್ಲ ಕೇಳ್ಕೊಳ್ತಾ ಇದ್ದೀವಿ. ನಾನು ಗ್ರಾಮ ಪಂಚಾಯತಿ ಸದಸ್ಯನೇ, ನಮ್ಮ ಧರ್ಮಣ್ಣನ ಗ್ರಾಮ ಪಂಚಾಯತಿ ಸದಸ್ಯ. ನಾವೆಲ್ಲ ತುಂಬ ಹಳಬರು ಇದೇ ಥರ ಮಾಡಬೇಕಂತ ಇದ್ದು ಇದೊಂದು ಕನಸು ನಮ್ಮದು ನನಸಾಗ್ತಾ ಇದೆ. ಇದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟಿರೋರು ಎಲ್ಲ ನನ್ನ ಬಾಣಾವರ ಜನತೆಗೆ, ನಮ್ಮ ಜನಪ್ರಿಯ ಶಾಸಕರಿಗೆ ಹಾಗೂ ನಮ್ಮ ಡೊನೇಟ್ ಮಾಡಿರೋರು ನಮ್ಮ ಎಲ್ಲ ವ್ಯಕ್ತಿಗಳಿಗೆ ನಮ್ಮ ಕಡೆಯಿಂದ ಒಂದು ತುಂಬ ಹೃದಯದ ನಮ್ಮ ಗೋತಳಿ ಏನು ಪ್ರೇಮಿಗಳ ಸಂಘ ಇದೆ ಅವ್ರ ಕಡೆಯಿಂದ ಒಂದು ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಜೈ ಶ್ರೀರಾಮ್. ಅಲ್ಲದೆ ಈ ಒಂದು ಕ್ರೀಡೆಗಳಿಗೆ ಭಾಗವಹಿಸಿದಂತಹ ಸ್ಪರ್ಧಾಳುಗಳು ತಮ್ಮ ಹೆಸರುಗಳನ್ನು BN ಧರ್ಮಣ್ಣ 8123285920, ಮಾಲ್ತೇಶ್ 9686961202, ಶರತ್ 8088980479 ಇವರುಗಳಲ್ಲಿ ನೋಂದಾಯಿಸಿಕೊಳ್ಳುವಂತೆ ತಿಳಿಸಿದರು. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.